ಅತಿ ಪರಿಶುದ್ಧವಾದಂಥ ಒಂದು ದೇವರ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವಂತ ನಾನಿದ್ದೇನೆ. ಹಾಗೆ ಅತಿ ಪರಿಶುದ್ಧವಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶಾಂತಿಯು, ಸಮಾಧಾನವು, ಸಮೃದ್ಧಿ ಎಲ್ಲವೂ ಸಿಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಇವತ್ತಿನ ಒಂದು ದಿನದ ಒಂದು ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಒಂದು ಸತ್ಯವೇದ ಭಾಗ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ಒಂದು ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು, ಇವತ್ತು ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿರುವಂಥ ಮಾತನ್ನು ಇಲ್ಲಿ ನಾವು ನೋಡ್ತೇವೆ. ಇವತ್ತು ನೀನು ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂಬುದಾಗಿ. ಇಲ್ಲಿ ಈ ಒಂದು ದುಷ್ಟನಿಗೆ ಅಂದರೆ ಕಳ್ಳನಿಗೆ ಸಿಗುವಂಥ ಒಂದು ಭಾಗ್ಯವು ಇದಾಗಿದೆ. ಯಾವ ರೀತಿಯಲ್ಲಿ ಈ ಒಂದು ಕಳ್ಳನಿಗೆ ಸಿಕ್ಕಿತು? ಈ ಕಳ್ಳನ ಒಂದು ಜೀವನದಲ್ಲಿ ದೇವರ ಮಹತ್ವ ಹೆಂಗೆ ಆತನು ಅರ್ಥ ಮಾಡಿಕೊಂಡನು ಎಂಬುದಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಂಥ ಸಂದರ್ಭದಲ್ಲಿ ಆತನು ನಮಗೆ ಬೇಡ, ಬರಬ್ಬನೇ ನಮಗೆ ಬೇಕು, ಯೇಸು ಸ್ವಾಮಿ ನಮಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಒಂದು ಸಂದರ್ಭದಲ್ಲಿ ಪಿಲಾತನು ಕೂಡ ಈತನನ್ನು ಯಾವ ರೀತಿಯಲ್ಲಿ ವಿಚಾರ ಮಾಡಿದರೂ ಸಹ ಈತನಲ್ಲಿ ಯಾವುದೂ ಸಹ ತಪ್ಪು ಕಾಣಿಸಲಿಲ್ಲ. ಈತನಿಂದ ನನಗೂ ನನ್ನ ಒಂದು ಇದಕ್ಕೂ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಳ್ತಾನೆ. ಆದರೆ ಈ ಯಹೂದ್ಯರು ಹೇಳುವಂಥ ಒಂದು ಮಾತು, ಆತನ ರಕ್ತವು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬೀಳಲಿ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಅವರು ಮಾನಸಾಂತರ ಆಗಲಿ ಪಶ್ಚಾತ್ತಾಪ ಆಗಲಿ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಬೀಳದೇ ಇರುವಂಥ ಒಂದು ವ್ಯಕ್ತಿಗಳು ಈತನನ್ನು ಬಿಟ್ಟು ಬರಬ್ಬನನ್ನು ಆರಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ಆ ಒಂದು ಇಬ್ಬರ ಕಳ್ಳರ ಮಧ್ಯದಲ್ಲಿ ಸಹ ಹಾಕ್ತಾರೆ. ಅದಾದ ಮೇಲೆ ಎಲ್ಲರೂ ಸಹ ಕಣ್ಣೀರಿನಿಂದ ನೋಡುವಂಥ ದೃಷ್ಟಿ ಅದಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಯಹೂದ್ಯರು ಗೇಲಿ ಮಾಡ್ತಾರೆ, ನೀನು ರಕ್ಷಕನಲ್ವಾ, ನೀನು ರಕ್ಷಕ ಅಂತ ಹೇಳ್ಬಿಟ್ಟು, ಮತ್ತು ಆ ಒಂದು ಶಿಲುಬೆ ಮೇಲೆ ಹಣೆ ಬರಹದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಯಹೂದ್ಯರ ರಾಜನು ಎಂಬುದಾಗಿ. ಈ ಒಂದು ಘಟನೆಗಳು ನಡೆಯುವಂಥ ಒಂದು ಸಂದರ್ಭದಲ್ಲಿ ಈ ಕಳ್ಳನಿಗೆ ಒಂದು ಆಲೋಚನೆ ಬರುತ್ತೆ. ಮೊದಲನೇ ಒಂದು ಕಳ್ಳನಿಗೆ ಆಗ ಹೇಳ್ತಾನೆ, ತೂಗಲ್ಪಟ್ಟಂಥ ದುಷ್ಕರ್ಮಿಯು ಒಬ್ಬನು ಆತನನ್ನು ದ್ವೇಷಿಸುತ್ತಾ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸ್ಕೋ, ನನ್ನನ್ನು ರಕ್ಷಿಸು ಎಂಬುದಾಗಿ ಆತನಲ್ಲಿ ಕೇಳ್ತಾನೆ. ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸ್ಕೋ, ನನ್ನನ್ನು ರಕ್ಷಿಸು ಎಂಬುದಾಗಿರುವಂಥ ಒಂದು ಸ್ವಾರ್ಥತೆಯಿಂದ ಕೇಳುವಂಥ ಒಂದು ಮನೋಭಾವ. ಸ್ವಾರ್ಥತೆಯಿಂದ ಇವತ್ತು ಈ ದಿನಮಾನಗಳಲ್ಲಿ ಎಲ್ಲ ಕಡೆಯೂ ಸಹ ಸ್ವಾರ್ಥವೇ ತುಂಬಿಕೊಂಡಂಥ ಒಂದು ಸ್ಥಿತಿ. ಮತ್ತು ಆ ಒಂದು ಎಷ್ಟೋ ಮಾತುಗಳನ್ನು ನಾವು ಕೇಳಿದರೂ ಸಹ ಕ್ಷಮಿಸುವಂಥ ಗುಣವಿಲ್ಲ, ಮತ್ತು ಪ್ರೀತಿಸುವಂಥ ಗುಣವಿಲ್ಲ. ನೀನು ಕೊಟ್ಟರೆ ನಾನು ಕೊಡ್ತೀನಿ, ನೀನು ನನಗೇನನ್ನ ಮಾಡು, ನಾನು ನಿನಗೇನನ್ನ ಮಾಡ್ತೀನಿ ಅನ್ನುವಂಥ ಒಂದು ಲೌಕಿಕವಾದಂಥ ಒಂದು ಸಂಬಂಧಗಳೇ. ಮತ್ತು ನೀನು ಸಹ ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ, ಅಥವಾ ನೀನು ಹಾಳಾಗು, ನಾನು ಹಾಳಾಗ್ತೀನಿ ಎನ್ನುವಂಥ ಒಂದು ಲೌಕಿಕವಾದಂಥ ಒಂದು ದೃಷ್ಟಿಕೋನವೇ ತುಂಬಿದೆ. ನೀನು ಕ್ರಿಸ್ತನಲ್ಲವೋ, ನೀನು ಬರಬೇಕಾಗಿರುವಂಥ ಕ್ರಿಸ್ತನಲ್ಲವೋ ಅಂತ ಹೇಳಿ ನನ್ನನ್ನು ರಕ್ಷಿಸು, ನಿನ್ನನ್ನು ರಕ್ಷಿಸು ಎನ್ನುವಂಥ ಒಂದು ಮಾತನ್ನು ಹೇಳುವಂಥವನಾಗಿದ್ದಾನೆ. ಆದರೆ ಅವನು ರಕ್ಷಣೆ ಹೊಂದಿ ಏನು ಪ್ರಯೋಜನ? ಯಾವುದಕ್ಕೂ ಸಹ ಪ್ರಯೋಜನವಿಲ್ಲ. ಆಗ ಎರಡನೇ ವ್ಯಕ್ತಿ ಗದರಿಸುವಂಥವನಾಗಿದ್ದಾನೆ. ಅವನನ್ನು ಗದರಿಸಿ
ನಿನಗೆ ಇನ್ನೂ ದಂಡನೆ. ಅದಕ್ಕೆ ಎರಡನೇವನು ಅಂತಾನೆ ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೇ, ಏ ಮೂರ್ಖ ಎನ್ನುವಂಥ ಒಂದು ರೀತಿಯಲ್ಲಿ ಈತನು ಅದನ್ನು ವಿರೋಧಿಸುವಂಥವನಾಗಿದ್ದಾನೆ. ದೇವರಿಗೆ ಭಯ ಬೀಳುವಂಥವನಾಗಿದ್ದಾನೆ. ನಮಗೆ ಆಗಬೇಕಾಗಿರುವಂಥದ್ದು ಸರಿಯಾಗಿ ಆಗಿದೆ ಎನ್ನುವಂಥದ್ದನ್ನು ಆತನು ಎಚ್ಚರಿಸುವಂಥವನಾಗಿದ್ದಾನೆ. ಅಂದರೆ ಕೆಟ್ಟದ್ದನ್ನು ವಿರೋಧಿಸುವಂಥ, ಗದರಿಸುವಂಥ ಮನೋಭಾವವನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಕೆಟ್ಟದ್ದನ್ನು ತಿರಸ್ಕರಿಸುವಂಥ ಒಂದು ಮನೋಭಾವವನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದಂಥ ಮುಖ್ಯವಾದಂಥ ಒಂದು ಕಾರ್ಯ ದೇವರಲ್ಲ. ದೇವರು ನನ್ನನ್ನು ರಕ್ಷಣೆ ಮಾಡಿದ್ರೆ ನಾನು ಮಾತ್ರ ದೇವರ ಒಂದು ಸಾನ್ನಿಧ್ಯಕ್ಕೆ ಬರ್ತೇನೆ. ರಕ್ಷಣೆ ಮಾಡಿದರೆ ಮಾತ್ರ, ನನ್ನ ರೋಗ ಬಿಡುಗಡೆ ಮಾಡಿದರೆ ಮಾತ್ರ ನಾನು ಯೇಸು ಸ್ವಾಮಿಯನ್ನು ನಂಬುತ್ತೇನೆ. ನನಗೆ ಇಂಥ ಒಂದು ದುಡ್ಡು ಕೊಟ್ಟರೆ ಮಾತ್ರ ನನಗೆ ಒಳ್ಳೆಯದಾಗುತ್ತೆ ಎನ್ನುವಂತಹ ಲೌಕಿಕವಾದಂಥ ಮನೋಭಾವ ಯಾವಾಗ ಇರುತ್ತೋ ಆ ಒಂದು ವ್ಯಕ್ತಿಯು ಜೀವನವು ಯಾವತ್ತೂ ಸಹ ಬದಲಾವಣೆ ಆಗುವುದಿಲ್ಲ. ಯಾಕಂದರೆ ಇದೆಲ್ಲವೂ ಸಹ ಸೈತಾನ ಒಂದು ಕಾರ್ಯವಾಗಿದೆ. ಅದಕ್ಕೆ ಆ ಒಂದು ಸೈತಾನ ಕಾರ್ಯವನ್ನು ಅಲ್ಲಿ ಗದರಿಸುವಂಥವನಾಗಿದ್ದಾನೆ. ಆವತ್ತು ಅವಳ ಒಂದು ಜೀವನದಲ್ಲಿ, ಏದೇನ್ ತೋಟದಲ್ಲಿ ಆದಾಮ ಮತ್ತು ಅವಳ ಒಂದು ಜೀವನದಲ್ಲಿ ಆಕೆಗೆ ಆಲೋಚನೆಗಳನ್ನು ತುಂಬುವಾಗ, ನೀನು ದೇವರಂತೆ ಆಗಿವಿ, ನೀನು ಎಲ್ಲವೂ ಸಹ ಬದಲಾವಣೆ ಆಗುತ್ತೆ, ಆಗಿರುತ್ತೆ, ಈಗಿರುತ್ತೆ ಎನ್ನುವಂತಹ ಒಂದು ಕೆಟ್ಟ ಆಲೋಚನೆಗಳನ್ನು ತುಂಬುವಂಥ ಸೈತಾನ ಕಾರ್ಯವು ಅಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ, ಆಗಿರ್ಬೋದು, ಈಗಿರಬಹುದು ಎಂಬುದಾಗಿ ಆ ಒಂದು ಭ್ರಮೆಯಲ್ಲಿ ಸೈತಾನ ಒಂದು ಬಲಿಯಾಗಿ ಅಲ್ಲಿ ಆದಳು. ಅದರಿಂದ ಪ್ರತಿಯೊಂದು ಜನಾಂಗವೂ ಸಹ ಆ ಒಂದು ಸೈತಾನ ಒಂದು ಪಾಪಕ್ಕೆ ಗುರಿಯಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಆಕೆ ಗದರಿಸಲಿಲ್ಲ, ಅಲ್ಲಿರುವಂಥ ಆದಾಮ ಗದರಿಸಲಿಲ್ಲ, ಅವರು ಪಾಪಕ್ಕೆ ಗುರಿಯಾದರು. ಆದರೆ ಈ ಒಂದು ದುಷ್ಟನಾಗಿ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ತನ್ನ ಒಂದು ಸ್ಥಿತಿಯಲ್ಲಿ ನಾನು ಸಾಯುವ ಸಂದರ್ಭದಲ್ಲೂ ಸಹ ನಾನು ಮಾಡಿರುವಂಥದ್ದು ತಪ್ಪು, ಸರಿ ಇಲ್ಲ ಎಂಬುದಾಗಿ ತಿಳಿದಂಥ ಒಂದು ವ್ಯಕ್ತಿಯಾಗಿ, ಕೆಟ್ಟ ಒಂದು ವ್ಯಕ್ತಿಯ ಹೇಳುವಂಥ ಒಂದು ಮಾತುಗಳು, ಅವನ ಆಲೋಚನೆಗಳು, ಅವನ ಕಾರ್ಯಗಳು ಇದು ಕೆಟ್ಟದ್ದು ಎಂಬುದಾಗಿ ಗದರಿಸುವಂತನಾಗಿದ್ದಾನೆ. ನಾವು ಗದರಿಸುವಂಥವರಾಗಿರಬೇಕು. ನನ್ನ ಒಂದು ಕ್ರಿಸ್ತನು, ನಾನು ಕ್ರಿಸ್ತನ ಒಂದು ಮಗನು, ನಾನು ಕ್ರಿಸ್ತನ ಸಾಕ್ಷಿ, ನಾನು ಕ್ರಿಸ್ತನ ಸೇವಕನು, ನಾನು ಕ್ರಿಸ್ತನ ಒಂದು ಮಗು ಎಂಬುದಾಗಿ ಹೇಳುವಾಗ ಆ ಒಂದು ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಒಂದು ಕಾರ್ಯಗಳನ್ನು, ಕೆಟ್ಟ ಒಂದು ರೀತಿಯಲ್ಲಿರುವಂಥ ಎಲ್ಲವನ್ನು ಸಹ ನಾವು ಗದರಿಸುವಂಥವರಾಗಿರಬೇಕು. ಆ ಒಂದು ಕಾರ್ಯವನ್ನು ಈ ಒಂದು ಎರಡನೆಯ ಒಂದು ಕಳ್ಳನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ನೀನು ದೇವ್ರಿಗೆ ಎದುರಲ್ವಾ, ಇಷ್ಟೊಂದು ಆಗಬೇಕಾದಂಥದ್ದು ಆದರೂ ಸಹ ನೀನು ದೇವ್ರಿಗೆ ಎದುರಲ್ವಾ ಎಂಬುದಾಗಿ ಆತನನ್ನು ಗದರಿಸುವಂತನಾಗಿದ್ದಾನೆ. ನಾವು ಎರಡನೇದಾಗಿ ನಾವು ನೋಡುವಾಗ 41ನೇ ಒಂದು ವಾಕ್ಯದಲ್ಲಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಈ ಒಂದು ರೀತಿಯಲ್ಲಿ ಪಶ್ಚಾತ್ತಾಪವನ್ನು ಪಡುವಂಥದ್ದನ್ನು ನಾವು ನೋಡ್ತೇವೆ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ
ಅದೇನು ಸಹ ಮಾಡಿಲ್ಲ ಎಂದು ಹೇಳಿದನು. ಈತನಾದರೂ ಏನು ಮಾಡಿಲ್ಲ, ನಾನು ಮಾಡಿರುವಂಥದ್ದಕ್ಕೆ ನಾನು ದಂಡನೆಯನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಒಪ್ಪಿಕೊಳ್ಳುವಂತನಾಗಿದ್ದಾನೆ. ದೇವರ ಮುಂದೆ ಪಶ್ಚಾತ್ತಾಪವನ್ನು ಪಡುವಂಥವನಾಗಿದ್ದಾನೆ. ದೇವರ ಒಂದು ಸನ್ನಿಧಾನದಲ್ಲಿ ಅಲ್ಲಿ ಬೇಡಿಕೊಳ್ಳುವಂಥವನಾಗಿದ್ದಾನೆ. ಒಬ್ಬ ಕುಷ್ಠರೋಗಿಯು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡಬಲ್ಲೆ ಎಂಬುದಾಗಿ ಅಲ್ಲಿ ಕೇಳುವಾಗ, ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳುವ ಹಾಗೆಯೇ ಈತನ ಒಂದು ಜೀವನ ಚರಿತ್ರೆ ಪರಿಪೂರ್ಣವಾಗಿ ಅಲ್ಲಿ ಒಪ್ಪಿಸಿ, ನಾವು ಮಾಡಿರುವಂಥದ್ದಕ್ಕೆ ಆಗಿರುವಂಥದ್ದು ಸರಿಯಾಗಿದೆ, ನಾವು ಸರಿಯಾದಂಥ ಒಂದು ದಂಡನೆಯನ್ನು ಅನುಭವಿಸಿದ್ದೇವೆ, ಈಗ ಈ ಒಂದು ವ್ಯಕ್ತಿಯು ಯಾವುದೇ ಒಂದು ರೀತಿಯಲ್ಲಿ ತಪ್ಪು ಮಾಡಿಲ್ಲ ಎಂಬುದಾಗಿ ಅಲ್ಲಿ ಒಪ್ಪಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ದೇವರು ನಮ್ಮನ್ನು ಯೇಸು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ ಮತ್ತು ಈತನಲ್ಲಿ ಯಾವ ತಪ್ಪಿಲ್ಲ ಎಂಬುದಾಗಿ ದೇವರನ್ನು ಸಹ ಪರಿಶುದ್ಧತೆಯನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ತನ್ನ ಒಂದು ಜೀವಿತದಲ್ಲಿ ಆದಂಥ ಪ್ರತಿಯೊಂದು ಘಟನೆಗಳನ್ನು ಒಪ್ಪಿಸಿಕೊಟ್ಟಾಗ ಆತನ ಒಂದು ಜೀವನವು ಬದಲಾವಣೆ ಆಯಿತು ಎಂಬುದಾಗಿರುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಜೀವನದಲ್ಲಿ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ತಪ್ಪುಗಳಾಗಿದ್ದರೂ ದೇವರ ಮುಂದೆ ನಾವು ಕ್ಷಮಾಪಣೆಯನ್ನು ಕೇಳಿಕೊಳ್ಳಬೇಕಾಗಿದೆ. ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಆ ಪಶ್ಚಾತ್ತಾಪ ಪಟ್ಟಾಗ ಆತನ ಒಂದು ಜೀವಿತವು ಬದಲಾವಣೆ ಆಯಿತು. ಆತನು ಎಷ್ಟೋ ಒಂದು ಕೆಟ್ಟ ಕೆಲಸಗಳು ಮಾಡಿದರೂ ಸಹ ಅಲ್ಲಿ ಬದಲಾವಣೆ ಆಯಿತು. ಈ ಒಂದು ಪಶ್ಚಾತ್ತಾಪದ ಒಂದು ಪ್ರಾರ್ಥನೆ, ಈ ಪಶ್ಚಾತ್ತಾಪದ ಒಂದು ಮಾತುಗಳು ನಾವು ಮೊಣಕಾಲೂರಿ ದೇವರ ಮುಂದೆ ಕೇಳಿಕೊಳ್ಳಬೇಕಾಗಿದೆ. ಮೂರನೇದಾಗಿ ನಾವು ನೋಡುವುದಾದರೆ ಅದಕ್ಕೆ ಯೇಸುವೆ ನೀನು ನನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಅಂದನು. ತನ್ನ ಒಂದು ನಿರೀಕ್ಷೆ, ನಿನ್ನ ರಾಜ್ಯವು ಬರುವಂಥ ಸಂದರ್ಭದಲ್ಲಿ ನನ್ನನ್ನು ನೆನೆಸ್ಕೋ ಸ್ವಾಮಿ ಎನ್ನುವಂಥ ಒಂದು ನಿರೀಕ್ಷೆ ಆತನು ಪರಿಪೂರ್ಣವಾಗಿ ತನ್ನ ಪಶ್ಚಾತ್ತಾಪಪಟ್ಟು ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಂತನಾಗಿದ್ದಾನೆ. ಆ ಒಂದು ರೀತಿಯಲ್ಲಿ ಇದ್ದಂಥ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಯೇಸು ಕೊಡುವಂಥ ಒಂದು ವಾಗ್ದಾನವು, ಒಂದು ಭರವಸೆಯು, ಈಗೋ ಇವತ್ತು ನನ್ನ ಸಂಗಡ ನೀನು ಪರದೇಶಿಯಲ್ಲಿರುವೆ, ಶಾಶ್ವತವಾದಂತಹ ಸಂಬಂಧದಲ್ಲಿ, ಶಾಶ್ವತವಾದಂತಹ ಒಂದು ದೇವರ ಸನ್ನಿಧಾನದಲ್ಲಿ ಇರುವಂಥ ಒಂದು ಭಾಗ್ಯವು ಆತನಿಗೆ ಸಿಗುವಂಥದ್ದಾಗಿದೆ. ಎಷ್ಟೋ ದುಷ್ಕೃತ್ಯಗಳನ್ನು ಮಾಡಿದಂಥ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಅಲ್ಲಿ ಬದಲಾವಣೆ ಆಯಿತು. ಇದು ಯಾವಾಗಿಂದ? ಈ ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ರೀತಿಯಲ್ಲಿರುವಂಥ ಒಂದು ಜೀವನವು ಆತನು ತಿಳಿದುಕೊಂಡಂಥ ರೀತಿಯಲ್ಲಿ ಅಲ್ಲ, ಇದು ಆತ್ಮಿಕವಾದಂಥ ಒಂದು ರೀತಿಯಲ್ಲಿ ತನ್ನ ಒಂದು ಜೀವನದಲ್ಲಿ ಅಲ್ಲಿ ಬದಲಾವಣೆ ಅನ್ನೋದು ಆದಾಗ ಮಾತ್ರನೇ ಇಲ್ಲಿ ಯೇಸು ಸ್ವಾಮಿ ತನ್ನ ಒಂದು ಶಾಶ್ವತವಾದಂಥ ಒಂದು ಸಾನ್ನಿಧ್ಯಕ್ಕೆ ಕೊಂಡೊಯ್ಯುವಂಥ ಒಂದು ವಾಗ್ದಾನವನ್ನು ಅಲ್ಲಿ ಕೊಡುವಂತನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಸಹ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎನ್ನುವಂತಹ ಒಂದು ಶಾಶ್ವತವಾದಂಥ ನಿತ್ಯ ಜೀವಕ್ಕೆ ಒಯ್ಯಲ್ಪಡುವಂತಹ, ಕೊರತೆ ಇಲ್ಲದಂತಹ ಒಂದು ಸ್ಥಾನಕ್ಕೆ ಒಯ್ಯಲ್ಪಡುವಂತಹ ಒಂದು ವಾಗ್ದಾನವು ಅಲ್ಲಿ ಸಿಕ್ತು. 23ನೇ ವೇದ ಕೀರ್ತನೆಯಲ್ಲಿ ಹೇಳುವ ಹಾಗೆ ಆ ಒಂದು ಕುರಿ ನೀರಿನ ಕಾಲುವೆ ವಿಶ್ರಾಂತಿಕರವಾದಂತಹ ಒಂದು ಜಾಗದ ಬಳಿಯಲ್ಲಿ ಹೋಗುವ ರೀತಿಯಲ್ಲಿ ನಮ್ಮನ್ನು ಸಹ ನಡೆಸುವಂತಹ ದೇವರಾಗಿದ್ದಾನೆ. ಇದು ಶಾಶ್ವತವಾದಂಥ ಒಂದು ಸಂಬಂಧವಾಗಿದೆ. ಈ ಸಂಬಂಧವನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ
ಆ ಒಂದು ಬಾಧೆನ ಅನುಭವಿಸುವಂಥ ಸಂದರ್ಭದಲ್ಲಿ ವಾಗ್ದಾನವನ್ನು ಅಲ್ಲಿ ಕೊಡುವಂಥವನಾಗಿದ್ದಾನೆ. ಅದಕ್ಕಾಗಿ ನಮ್ಮಲ್ಲಿರುವಂಥ ಪಾಪವನ್ನು ಗದರಿಸಬೇಕು. ನಮ್ಮಲ್ಲಿರುವಂಥ ಒಂದು ಪಾಪದ ಒಂದು ಜೀವಿತವನ್ನು ದೇವರ ಮುಂದೆ, ಪಾದದ ಮುಂದೆ ಇಟ್ಟು ನಾವು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಯಾವಾಗ ನಾವು ಮಾಡ್ತೇವೋ ಆವಾಗ ಮಾತ್ರನೇ ಈ ಒಂದು ಪರದೇಶಿಯಲ್ಲಿ ನಾವು ಸಹ ಇರಲಿಕ್ಕೆ ಸಾಧ್ಯ. ಆತನು ದೇವರಾದಂತಹ ಯೇಸು ಕ್ರಿಸ್ತನ ಮುಂದೆ ಪರಿಪೂರ್ಣವಾಗಿ ತನ್ನ ಎಲ್ಲ ಒಂದು ಜೀವಿತವನ್ನು ಒಪ್ಪಿಸಿಕೊಟ್ಟನು. ಈಗ ನೀನು, ನಾನು, ಎಲ್ಲರೂ ಸಹ ಒಪ್ಪಿಸಿಕೊಡುವಾಗ ಮಾತ್ರನೇ ದೇವರು ನಮಗೆ ಕೊಡಬೇಕಾದಂತಹ ಸ್ಥಾನಮಾನಗಳನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಇಗೋ ಮಗಳೇ, ಇಗೋ ಮಗನೇ, ನಾನು ನಿನಗೋಸ್ಕರ ಹೋಗಿ ಗುಡಾರಗಳನ್ನು ಸಿದ್ಧಪಡಿಸುತ್ತೇನೆ ಎಂಬುದಾಗಿ ಹೇಳುವಂತಹ ದೇವರು. ಇಗೋ ನೀನು ನನ್ನ ಸಂಗಡ ಇರುವೆ ಎಂಬುದಾಗಿ ಹೇಳುವಂತಹ ದೇವರು ನಿನಗೆ ಎಲ್ಲ ಅಧಿಕಾರವನ್ನು ಈ ಲೋಕದಲ್ಲಿ ಕೊಟ್ಟಿದ್ದಾನೆ. ಈ ಅಧಿಕಾರವನ್ನು ನೀನು ಉಪಯೋಗಿಸಿಕೊಂಡಾಗ ಮಾತ್ರನೇ ನೀನು ದೇವರೊಟ್ಟಿಗೆ, ದೇವರ ಸಾನ್ನಿಧ್ಯದಲ್ಲಿ ಇವತ್ತು ಈ ಕ್ಷಣ ಯಾವಾಗಲಾದರೂ ಸಹ ನೀನು ಇರಲಿಕ್ಕೆ ಸಾಧ್ಯ. ಮನುಷ್ಯನ ಒಂದು ಜೀವಿತ ಶಾಶ್ವತವಲ್ಲ. ಈ ಲೋಕದಲ್ಲಿ ಎಲ್ಲವೂ ಸಹ ಅಶಾಶ್ವತ. ದೇವರೊಟ್ಟಿಗೆ ಇರುವಂಥದ್ದೇ ಶಾಶ್ವತ ಆಗಿರುವಂಥದ್ದಾಗಿದೆ. ನೀನು ದೇವರಲ್ಲಿ ಸಮರ್ಪಿಸುವಾಗ ಮಾತ್ರನೇ ಆ ಕಳ್ಳರಿಗೆ ಯಾವ ರೀತಿಯಲ್ಲಿ ಆ ಒಂದು ದೇವರ ವಾಗ್ದಾನವು ಸಿಕ್ತೋ ಅದೇ ರೀತಿಯಲ್ಲಿ ಈ ಭೂಲೋಕದಲ್ಲಿ ನಾವಿರುವಾಗ ನಮಗೂ ಸಹ ದೇವರು ವಾಗ್ದಾನವನ್ನು ಕೊಡ್ತಾನೆ. ನೀನು ಜೀವಿಸುವಂಥ ಒಂದು ಕಾಲದಲ್ಲಿ ನಿನ್ನ ಒಂದು ಪರಿಶುದ್ಧವಾದಂಥ ಒಂದು ಜೀವಿತವನ್ನು ನಡೆಸಿಕೊಂಡು ದೇವರಲ್ಲಿ ಒಪ್ಪಿಸಿಕೊಟ್ಟು ನೀನು ಯಾವಾಗ ಬರ್ತೀಯೋ ಆವಾಗ ಮಾತ್ರನೇ ಇಲ್ಲಿ ಶಾಶ್ವತವಾದಂಥ ಎಲ್ಲ ಸ್ಥಾನಮಾನಗಳು ಸಿಗುವಂಥದ್ದಾಗಿದೆ ಎಂಬುದಾಗಿರುವಂಥ ಒಂದು ಮಾತಾಗಿದೆ. ನೀವು ದೇವರಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ, ನಾನು ಸಹ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಭಾಗ್ಯವು ಎಲ್ಲರಿಗೂ, ಈ ಭೂಲೋಕದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಿಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೇರಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯ ಇರುವಂಥ ದೇವರೇ, ಇಗೋ ಸ್ವಾಮಿ, ಆ ಕಳ್ಳನು ತನ್ನ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಒಂದು ಕೆಟ್ಟ ಆಲೋಚನೆಗಳನ್ನು ಗದರಿಸುವಂತನಾಗಿ, ಮೊದಲನೆಯ ಒಂದು ಕಳ್ಳನ ಒಂದು ಆಲೋಚನೆಗಳನ್ನು ತಿರಸ್ಕರಿಸುವಂತನಾಗಿ, ನಮಗಾಗಿರುವಂಥದ್ದು ಸರಿಯಾಗಿ ಆಗಿದೆ, ನಾವು ಶಿಕ್ಷೆಗೆ ಪಾತ್ರರಾಗಿದ್ದೇವೆ, ನಮ್ಮ ಒಂದು ಪಾಪಗಳಿಗೆ ತಕ್ಕಂತೆ ಆಗಿದೆ. ಇಗೋ ಈತನಿಗಾದರೂ ಈತನು ಯಾವುದೇ ಸಹ ತಪ್ಪು ಮಾಡಿಲ್ಲ ಎಂಬುದಾಗಿ ಆತನು ಹೇಳ್ತಾ, ನನ್ನ ಜೀವನದಲ್ಲಿ ಸ್ವಾಮಿ ನನಗಾಗಿರುವಂಥದ್ದು ಸರಿಯೇ, ಇನ್ನು ಮೇಲೆ ನಾವು ಈ ರೀತಿಯಲ್ಲಿ ಇರದೆ ಗೋ ಸ್ವಾಮಿ ನಿನ್ನ ಒಂದು ರಾಜ್ಯದಲ್ಲಿ ನಿನ್ನೊಟ್ಟಿಗೆ ಇರಬೇಕೆಂಬುದಾಗಿ ನಾವು ಬಯಸ್ತೇವೆ ಎಂಬುದಾಗಿ ಆತನು ಬಯಸುವಾಗ, ಇವತ್ತು ನೀನು ನನ್ನ ಸಂಗಡ ಪರದೇಶಿಯಲ್ಲಿರು ಎಂಬುದಾಗಿ ಆತನಿಗೆ ವಾಗ್ದಾನವನ್ನು ಕೊಟ್ಟಿದ್ದರು ಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮೆಲ್ಲರಿಗೂ ಸಹ ನಿನ್ನ ಒಂದು ವಾಗ್ದಾನವು ನೀವು ಅನುಗ್ರಹಿಸಿಕೊಡ್ರಿ. ಈ ಲೋಕವು ಶಾಶ್ವತವಲ್ಲ ಸ್ವಾಮಿ, ನಿನ್ನೊಟ್ಟಿಗೆ ಜೀವಿಸುವಂಥದ್ದೇ ಶಾಶ್ವತ. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನೇ ಎಚ್ಚರಿಸಿ ನಿನ್ನಲ್ಲಿ, ನಿನ್ನ ಒಂದು ರಾಜ್ಯದಲ್ಲಿ ಸೇರುವಂಥ ಒಂದು ಭಾಗ್ಯವು ಎಲ್ಲರಿಗೂ ದಯಪಾಲಿಸಲಾಗಲಿ ಎಂಬುದಾಗಿ ನಾನು ಎಲ್ಲವೂ ಪರಿಪೂರ್ಣವಾಗಿ ನಿಮ್ಮ ಒಂದು ಕರಗಳಲ್ಲಿ ಒಪ್ಪಿಸುತ್ತಾ, ನಮ್ಮ ಪ್ರಭು ಒಡೆಯನು ರಕ್ಷಕನಾಗಿರುವಂಥ ಯೇಸುವೆ ನಿಮ್ಮ ನಾಮದಲ್ಲಿ ಸಂಸ್ಥೆ ಪ್ರಾರ್ಥಿಸಿ ಬೇಡಿಕೊಳ್ಳುವಂಥ ತಂದೆ. ಆಮೇನ್.